ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಇದಕ್ಕೆ ಹೋಗಿದ್ದೀನಿ. ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ. ಇದುವರೆಗೂ ದೇಶದ ಗಡಿಯಲ್ಲಿ ನಿಂತು ಸೇವೆ ಮಾಡಬೇಕು, ಇನ್ಮೇಲೆ ನನ್ನೂರಿನ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಮಾತು ಕೊಡ್ತೇನೆ. 35 ವರ್ಷಗಳ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ನಮಗೆ ಸ್ವಾಗತ ಸರ್. ಏನ್ ಸರ್, ನೀವು ಮಿಲಿಟರಿ ಯುದ್ಧ ಮಾಡಿದ್ದನ್ನ ನಿಮ್ಮ ಪರಾಕ್ರಮವನ್ನು ನಾವೆಲ್ಲ ಟಿವಿ ಮಾಧ್ಯಮದಲ್ಲಿ ಪೇಪರಲ್ಲಿ ಎಲ್ಲ ಓದಿ ಆನಂದ ಪಟ್ಬಿಟ್ಟಿವಿ ಸರ್. ನಮ್ಮ ಊರ ಇಂಥ ತಾಲೂಕಿನಲ್ಲಿದೆ, ಇಂಥ ಜಿಲ್ಲೆದಲ್ಲಿದೆ ಅಂತ ತೋರಿಸ್ಕೊಟ್ಟ ಪುಣ್ಯಾತ್ಮರು ಸರ್. ನಮ್ಮೂರಲ್ಲಿ ಮೊದಲು ಏನೂ ಇದ್ದಿಲ್ಲ. ನೀವು ಅಲ್ಲಿ ಹೋದ್ಮೇಲೆ ನೀವು ಯುದ್ಧದಲ್ಲಿ ಆಡಿದ್ದಕ್ಕಾಗಿ ಸರ್ಕಾರ ನಿಮಗೆ ಬಕ್ಷಿಸ ರೂಪದಲ್ಲಿ ಕೊಟ್ಟಿದ್ದಕ್ಕಾಗಿ ನನ್ನ ಸ್ವಂತಕ್ಕೇನು ಬೇಡ, ನಮ್ಮೂರು ಕುಗ್ರಾಮ, ಅದೊಂದು ಆದರ್ಶ ಗ್ರಾಮವಾಗಬೇಕು, ಅದಕ್ಕಾಗಿ ನೀವು ಹಣ ಸ್ಯಾಂಕ್ಷನ್ ಮಾಡಿ ಅಂತ ಕೇಳಿದಾಗ ಗೋರ್ಮೆಂಟ್ನವರು ನಿಮ್ಮ ಮಾತನ್ನು ಹಿಂದೆ ಹಾಕಲಾರದೆ ನಮ್ಮೂರಿಗೆ ಒಳ್ಳೆ ರೋಡ್ಗಳು ಮಾಡಿಕೊಟ್ರು ಸರ್. ನಮ್ಮೂರಲ್ಲಿ ದೀಪನೇ ಇದ್ದಿಲ್ಲ, ನಿಮ್ಮ ಓಟಿಂದಾಗಿ ಕರೆಂಟ್ ಬರೋಂಗಾಗಬೇಕು ಸರ್. ಎಷ್ಟೋ ಅನಾಥ ಮಕ್ಕಳಿಗೆ, ಎಷ್ಟೋ ಬಡಬತ್ತರಿಗೆ ತುಂಬಾ ಸಹಾಯ ಮಾಡಿದ್ರಿ ಸರ್. ಅವ್ರ ಎಜುಕೇಶನ್ಗಾಗಿ ಹೆಲ್ಪ್ ಮಾಡಿದ್ರಿ. ನಮ್ಮೂರಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದಿಲ್ಲ ಸರ್, ಅದಕ್ಕೆಲ್ಲ ಕರುಣೆ ತೋರಿಸಿದ್ರೆ ನೀವೇ ಅಲ್ಲ ಸರ್. ನಿಮ್ಮ ಉಪಕಾರ ಯಾವ ತರ ಮರೆಯೋಕ್ಕಾಗತ್ತಾ ಸರ್ ನಾವು? ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನವೇ ಕಾರಣ. ಈ ದೇಹಕ್ಕೆ ಉಸಿರು ನೀಡಿದವಳು ನನ್ನ ತಾಯಿ, ಹೆಸರು ತಂದುಕೊಟ್ಟವಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು. ಒಂದು ಅವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅಪ್ಪ ಬೆನ್ಮೇಲೆ ಕೂಡಿಸಿಕೊಂಡು ಪ್ರಪಂಚನ ಅರ್ಥ ಮಾಡಿಸಿದ, ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು, ಶಿಕ್ಷಕರು ಅಕ್ಷರ ಜ್ಞಾನ ಕೊಟ್ಟರು, ನನ್ನೂರಿನ ಹಿರಿಯರು ಅನುಭವದ ಪಾಠ ಹೇಳಿಕೊಟ್ಟರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲ ನನ್ನೊಡನೆ ಸಂಸಾರ ಮಾಡಿ ನನ್ನ ಕಷ್ಟ, ಸುಖ, ನೋವು, ನಲಿವುಗಳಲ್ಲಿ ಭಾಗ್ಯ, ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೆ. ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನಿಗಳ ಭಾಗ ಬೆಳೆದರು, ಸಾವಿರಾರು ಜನ ಟೆರರಿಸ್ಟ್ಗಳ ಸುಟ್ಟಾಕಿ ಈ ನನ್ನ ಹುಟ್ಟೂರು ಹಿರೇಮಳಗಾವಿ ಗ್ರಾಮಕ್ಕೆ ಜೀವಂತವಾಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಈ ಮಣ್ಣಿನ ಗುಣ. ಅಲ್ಲ, ಏನ್ ಹಿಂಗ ಮಾತಾಡ್ಕೊಂತ ನಿಲ್ತಿರೋ? ಪಾಪ ಅವ್ರು ಅಲ್ಲ, ಅಲ್ಲಿಂದ ಟ್ರಾವೆಲಿಂಗ್ ಮಾಡ್ಕೊಂಡ್ ಬಂದಾರ, ಬಹಳ ಸುಸ್ತಾಗಿರ್ತೈತಿ. ಅದಕ್ಕ ಹಂಡೆ ತುಂಬಾ ಬಿಸಿ 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 ನೀರ್ ಕಾಯಿಸಿನಿ. ಜಲ್ದಿ ಕಳ್ಸಾಕತ್ತೀನೋ? ಅಯ್ಯೋ, ಇವರು ಜಾಕ ಮಾಡವ್ರ ಸಾಕು ಸ್ವಲ್ಪ ಅಲ್ಲ. ಇವ್ರಿಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಆಪಲ್ ತಗೊಂಡು, ನೀವ್ ಆಪಲ್ ತಗೊಂಡ್ಬಂದಿದ್ದೀರಿ. ನಮ್ಮ ಅಣ್ಣನಿಗೆ ಇಷ್ಟ ಅಂತ ಹೇಳಿ ಫಸ್ಟ್ ಕ್ಲಾಸ್ ಆಗಿ ಮೊಸರನ್ನ ಮಾಡಿದೀನಿ. ಈ ನಮ್ಮ ತಮ್ಮನಿಗೆ ಇಷ್ಟ ಅಂದ್ಬಿಟ್ಟು ಒಂದ್ ಬುಟ್ಟಿ ಪುಳಿಯೋಗರೆ ಮಾಡಿದೀನಿ. ಅದು ಬರೀ ಆಪಲ್ ಸಟ್ ಚಲೋ ಐತೆ ಸರ್. ಅದು ಸಟ್ಟಲ್ಲಪ್ಪ, ಆಪಲ್ ಆಪಲ್ ಅದೇ ಆಪಲ್ ಸಟ್, ಆಪಲ್ ಸಟ್ ನೋಡಿದ್ರಿ ಸರ್. ಚಾರ್ಜರ್ ಒಂದು ತೊಂಬರ್ಬೇಕಾಗಿ ಸೇಬೋಣಿನ ಸಟ್ ತಂದ್ರಂತ ಪುಣ್ಯ ಬರ್ತಾವ. ನನ್ನ ಮಗನ ಬಂದೇ ಬಿಟ್ನಲ್ಲ, ಎಲ್ಲ ಒಟ್ಟಿಗೆ ಊಟ ಮಾಡೋರಂತೆ ಬನ್ನಿ. ಈ ಹೆಣ್ಮಗಳನ್ನ ಮಾತಾಡ್ಸಕ್ ಬರಂಗಿಲ್ಲ, ಬಹಳ ಖುಷಿ. ಮಹೇಂದ್ರ ಬನ್ನ ಮೊದಲು ಇವತ್ತು ನಿಮ್ಮಪ್ಪ ಊರಿಂದ ಬರ್ತಾರಂತ ಗೊತ್ತಿತ್ತು ತಾನೆ? ರೈಲ್ವೆ ಸ್ಟೇಷನ್ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದ್ ಬಿಟ್ಟು ಎಲ್ಲಿ ಹೋಗಿದ್ದ ಊರ್ ಸುತ್ತೋದಕ್ಕೆ? ಮಹೇಂದ್ರ ನನ್ನನ್ನ ಸ್ವಾಗತಿಸುವುದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ ವರೆಗೂ ಬಂದಿದ್ರು. ಆ ಸಾವಿರಾರು ಜನರ ಮಧ್ಯೆ ಈ ನನ್ನೆರಡ ಕಂಗಳು ನಿನ್ನನ್ನೇ ಹುಡುಕ್ತಾ ಇದ್ವು. ಆದರೆ ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ, ತುಂಬಾ ಸಂತೋಷ.